ನನ್ನ ಎಲ್ಲ ವೀರರು ಒಂದು ತೂಕವಾದರೆ ನನ್ನ ಪುತ್ರ ಮೇಘನಾದನೇ ಒಂದು ತೂಕ. ಅವನು ಯುದ್ಧದಲ್ಲಿ ಜಯ ತಂದುಕೊಡುವನೆಂಬ ವಿಶ್ವಾಸ ನನಗಿದೆ. ದೇವೇಂದ್ರನೇ ಗೆದ್ದ ಅವನಿಗೆ ನರೇಂದ್ರನನ್ನು ಗೆಲ್ಲುವುದು ಏನು ಮಹಾ? ಪ್ರಭು, ನನ್ನ ಪುತ್ರ ಯುದ್ಧಕ್ಕೆ ಹೋಗುತ್ತಾನೆಂದರೆ ನನಗೆ ಅತೀವ ಆತಂಕವಾಗುತ್ತಿದೆ. ತಾಯಿ ಹೃದಯದ ಆತಂಕ ನಿಮಗೆ ಅರ್ಥವಾಗುತ್ತಿಲ್ಲ. ಈ ಹಾಳು ಯುದ್ಧ ಎಂದಿಗೆ ಕೊನೆಯಾಗುತ್ತದೋ? ನನ್ನ ಪುತ್ರ ನನ್ನ ಪತಿಯು ಎಂದಿಗೆ ಸುರಕ್ಷಿತವಾಗಿ ಅರಮನೆಯಲ್ಲಿರುತ್ತಾರೋ ಎಂದು ನನ್ನ ಮನಸ್ಸು ಚಡಪಡಿಸುತ್ತಿದೆ. ದಯಮಾಡಿ ಈ ಯುದ್ಧವನ್ನು ನಿಲ್ಲಿಸಿ. ನೀವು ನಮ್ಮ ಪುತ್ರ ರಣರಂಗಕ್ಕೆ ಹೋಗದಂತಾಗಲಿ. ಮಂಡೋದರಿ, ನೀನು ನನ್ನ ಹಾಗೂ ನನ್ನ ಪುತ್ರನ ಪರಾಕ್ರಮದ ಬಗ್ಗೆ ಅಪಮಾನ ಮಾಡುತ್ತಿರುವೆ. ಯುದ್ಧವನ್ನು ನಿಲ್ಲಿಸುವಂತಹ ನೀಚ ಕೆಲಸವನ್ನು ನಾನೆಂದಿಗೂ ಮಾಡುವುದಿಲ್ಲ. ನೀನು ಹೊರಡಬಹುದು. ಪ್ರಭು, ದಯಮಾಡಿ ನನ್ನ ಮಾತನ್ನು ಕೇಳಿ. ಶರಣಾದವರೊಂದಿಗೆ ರಾಮನು ಯುದ್ಧ ಮಾಡುವುದಿಲ್ಲವೆಂದು ನಾನು ಕೇಳಿದ್ದೇನೆ. ನಾವು ನನ್ನ ಪುತ್ರ ಹೇಡಿಗಳಲ್ಲ. ಸಾಕು ಮಾಡು ನಿನ್ನ ಈ ಅಧಿಕ ಪ್ರಸಂಗತನವನ್ನು. ನಾನು ರಣರಂಗದಲ್ಲಿ ಗೆದ್ದೇ ಗೆಲ್ಲುತ್ತೇನೆ. ಇನ್ನೊಂದು ಮಾತನಾಡದೆ ನೀನಿಲ್ಲಿಂದ ಹೊರಡು.
ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ. ಸುಲೋಚನಾ, ಬಾ ಕುಳಿತುಕೋ. ನಾನು ಬಂದುದರಿಂದ ನಿಮ್ಮ ಏಕಾಂತಕ್ಕೆ ಭಂಗವಾಯಿತೋ ಏನೋ? ಇಲ್ಲ ಸುಲೋಚನಾ, ನನಗೂ ಒಬ್ಬಳೇ ಇದ್ದು ಬೇಸರವಾಗಿತ್ತು. ನೀನು ಬಂದಿದ್ದು ಒಳ್ಳೆಯದೇ ಆಯಿತು. ಯುದ್ಧದ ಈ ಪರಿಸ್ಥಿತಿಯಲ್ಲಿ ಹಲವು ಕೆಟ್ಟ ಯೋಚನೆಗಳಿಂದ ನನ್ನ ಮನಸ್ಸು ತತ್ತರಿಸಿ ಹೋಗಿತ್ತು. ನಿನ್ನ ಸಹವಾಸದಲ್ಲಿ ನನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ದೊರೆಯಬೇಕು. ನನಗೂ ನಿಮ್ಮ ಪರಿಸ್ಥಿತಿ ಅತ್ತೆಯವರೇ. ನಾನು ಒಂಟಿಯಾಗಿ ಕುಳಿತು ಚಿಂತೆಗಳ ಭಯದಿಂದ ಇಲ್ಲಿಗೆ ಬಂದೆ. ಸುಲೋಚನಾ, ನಿನಗೆ ಬೇಸರವಾಗುವಂತ ಘಟನೆ ಏನಾದರೂ ನಡೆಯಿತೆ? ಅತ್ತೆಯವರೇ, ಪತಿಯ ಪ್ರಾಣವನ್ನು ರಕ್ಷಿಸುವಂತೆ ನಾನು ಪರಮೇಶ್ವರನಲ್ಲಿ ಬೇಡುವುದು ಬೇಡವೇ? ಬೇಡವೆಂದು ಯಾರು ಹೇಳಿದರು? ನನ್ನ ಪತಿ ಅತ್ತೆಯವರೇ. ನಾನು ಅವರಿಗೆ ಸಂತೋಷವನ್ನು ನೀಡಿದರೆ ಸಾಕಂತೆ. ಅವರ ರಕ್ಷಣೆಗೆ ಪ್ರಾರ್ಥನೆ ಮಾಡುವ ಅಗತ್ಯವಿಲ್ಲವಂತೆ. ತಂದೆಯನ್ನು ಮೀರಿಸಿದ ಮಗ. ನಿನ್ನ ಮಾವನವರು ಎಷ್ಟೇ ದರ್ಪ ತೋರಿದರು ಪರಮೇಶ್ವರನ ಪೂಜೆಯನ್ನು ಬೇಡವೆಂದವರಲ್ಲ. ಆದರೆ ನಿನ್ನ ಪತಿ ತನ್ನ ಪರಾಕ್ರಮದ ಅಹಂಕಾರದಲ್ಲಿ ಪರಮೇಶ್ವರನ ಪೂಜೆಯನ್ನು ಧಿಕ್ಕರಿಸುವ ಸ್ಥಿತಿ ಮುಟ್ಟಿದ್ದಾನೆ. ಹೌದು ಅತ್ತೆಯವರೇ, ಅವರು ಒಮ್ಮೆ ಯಜ್ಞ ದೀಕ್ಷರಾಗಿ ಕುಳಿತು ಎದ್ದರೆ ಸಾಕು, ತ್ರಿಲೋಕದಲ್ಲೂ ತಮ್ಮನ್ನು ಗೆಲ್ಲಲು ಯಾರೂ ಸಾಧ್ಯವಿಲ್ಲವಂತೆ. ಹಾಗೆಂದರೇನು? ನೀವಾದರೂ ಹೇಳಿ ಅತ್ತೆಯವರೇ. ಆ ವಿಚಾರವನ್ನು ಇನ್ನೊಮ್ಮೆ ವಿವರವಾಗಿ ಹೇಳುತ್ತೇನೆ ಸುಲೋಚನಾ. ಈಗ ನನ್ನ ಪೂಜೆಗೆ ಸಮಯವಾಗಿದೆ. ಹಾಗೇ ಆಗಲಿ. ನಾನು ಮತ್ತೊಮ್ಮೆ ಬಂದಾಗ ಯಜ್ಞದ ವಿಷಯವನ್ನು ಹೇಳಲೇಬೇಕು. ಆಗಲಿ ಸುಲೋಚನಾ, ಹೋಗಿ ಬಾ. ನಿನ್ನ ಪತಿಯ ಕ್ಷೇಮಕ್ಕಾಗಿ ಆ ದೇವಿಯಲ್ಲಿ ಪ್ರಾರ್ಥಿಸು. ಆಗಲಿ ಅತ್ತೆಯವರೇ, ದೇವಿಯ ಮಂದಿರಕ್ಕೆ ಹೋಗಿ ಪ್ರಾರ್ಥಿಸುತ್ತೇನೆ. ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ.
ಅದು ಅಂಗದ ಈ ಕ್ರೂರವಾದ ರಾಕ್ಷಸ ನಮ್ಮ ವಾನರ ಸೈನ್ಯವನ್ನು ನಾಶಗೊಳಿಸುತ್ತಿದ್ದಾನೆ. ಕೂಡಲೇ ಅವನನ್ನು ಸಂಹರಿಸು. ನಿಮ್ಮ ಅಪ್ಪಣೆ ವಾನರೇಂದ್ರ. ಜೈ ರಾವಣೇಶ್ವರ, ಜೈ ರಾವಣೇಶ್ವರ. ಕೆಲವೋ ನಿಶಾಚರ, ಸಾಮಾನ್ಯ ವಾನರರನ್ನು ಸಂಹರಿಸಿ ಮಹಾವೀರನೆಂದು ಮೆರೆಯಬೇಡ. ನಿನ್ನ ಕೈಯಲ್ಲಿರುವ ಆಯುಧದಿಂದ ನನ್ನ ಎದೆಗೆ ಹೊಡೆದು ನೋಡು. ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ. ಸತಿ, ಇಂದು ಈ ದಾರಿಯಲ್ಲಿ ಹೋಗೋಣ. ಬೇಡ ಯುವರಾಣಿ, ನಾವು ನಿತ್ಯದ ದಾರಿಯಲ್ಲೇ ದೇವಿ ಆಲಯಕ್ಕೆ ಹೋಗೋಣ. ಏಕೆ? ಅದಕ್ಕಿಂತ ಇದು ಹತ್ತಿರದ ದಾರಿಯಲ್ಲವೇ? ಅದು ದೂರದ ದಾರಿ ಏನಲ್ಲ ಯುವರಾಣಿ. ಅಂದ ಮೇಲೆ ಯಾವ ದಾರಿ ಆದರೇನು? ಈ ದಾರಿಯಲ್ಲಿ ಹೋದರೇನಾಯಿತು? ಅಶೋಕವನದ ಸುತ್ತಲೂ ಭಟರು ಕಾವಲು ಕಾಯುತ್ತಿರುವಾಗ ಯಾವ ತೊಂದರೆಯೂ ಆಗುವುದಿಲ್ಲ. ನಮಗೆ ತೊಂದರೆ ಆಗುತ್ತದೆಂದು ನಾನು ಹೇಳುತ್ತಿಲ್ಲ ಯುವರಾಣಿ. ಆದರೆ ಅಲ್ಲಿ... ಅಂದರೆ ಏನು? ಹೇಳಿ ಸಖಿ. ಅಲ್ಲಿ ಶ್ರೀರಾಮನ ಸತಿ ಸೀತಾದೇವಿ ಇದ್ದಾಳೆ. ಹೌದಲ್ಲವೇ? ಸಖಿ, ಒಳ್ಳೆಯದೇ ಆಯಿತು. ಹೇಗಿದ್ದರೂ ಇತ್ತ ಕಡೆ ಬಂದಿದ್ದೇವೆ. ನನಗೆ ಅವಳನ್ನು ಒಮ್ಮೆ ನೋಡಬೇಕೆಂದು ಆಸೆಯಾಗುತ್ತಿದೆ. ನಡೆ ಹೋಗೋಣ. ಬೇಡ ಯುವರಾಣಿ, ಅಲ್ಲಿ ಹೋದರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತದೆ. ಏನಾದರಾಗಲಿ, ನಾನು ಅವಳನ್ನು ನೋಡಲೇಬೇಕು. ದೂರದಿಂದಾದರೂ ಕಾಣಲೇಬೇಕು. ನಡಿ ಸಖಿ, ಹೋಗೋಣ. ಬಾ ಸಖಿ. ಜನಕರಾಜನ ಪುತ್ರಿ, ದಶರಥ ರಾಜನ ಸೊಸೆ, ಶ್ರೀರಾಮನ ಪತ್ನಿ, ಯುವರಾಣಿಯಾಗಿ ಮಹಾರಾಣಿಯಾಗಿ ಮೆರೆಯಬೇಕಾಗಿದ್ದ ಸೀತಾದೇವಿ ಈ ಅಶೋಕವನದಲ್ಲಿ ಮಲಿನ ವಸ್ತ್ರವನ್ನುಟ್ಟು ದುಃಖ ಮೂರ್ತಿಯಂತೆ ಕುಳಿತಿದ್ದಾಳೆ. ಸಖಿ, ಲೋಕೋತ್ತರ ಸುಂದರಿಯಾದ ಇವಳಿಗೆ ಎಂಥ ದುರ್ಗತಿ ಪ್ರಾಪ್ತವಾಯಿತು ನೋಡಿದೆಯಾ? ಇವಳನ್ನು ಕಂಡು ನನಗೆ ಬಹಳ ಸಂಕಟವಾಗುತ್ತಿದೆ. ಮಾತೇ ಹೊರಡುತ್ತಿಲ್ಲ.
ನನಗೂ ದುಃಖವಾಗುತ್ತಿದೆ ಯುವರಾಣಿ. ಸಖಿ, ನಡೆ, ದೇವಿಯ ಮಂದಿರಕ್ಕೆ ಹೋಗಿ ಸೀತಾದೇವಿಗೆ ಒಳಿತಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸೋಣ. ನಡೆ, ಹೋಗೋಣ.